ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತಿನ ಎಪಿಸೋಡ್ ನೋಡ್ಕೊಂಬರೋಣ. ಈ ಕಡೆ ಸೂರ್ಯ ಮನೋಜ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿ ಈ ಕಡೆ ರಾಜಾರಾಣಿ ಮನೆಗೆ ಬಂದಿರ್ತಾನೆ. ರಾಜಾರಾಣಿ ಮನೇಲಿ ಊಟ ಮಾಡ್ತಾ ಇರ್ತಾರೆ. ನೀವು ಅಂತ ಹೇಳಿ ಆಶ್ಚರ್ಯ ಆಗೋಗ್ಬಿಡ್ತಾನೆ ರಾಜ. ಅದೇ ಟೈಮ್ಗೆ ಊಟ ತೊಗೊಬರೋಕ್ಕೆ ಕಿಚನ್ಗೆ ಹೋಗಿರ್ತಾಳೆ. ನೀವು ಅಂತ ಹೇಳಿ ರಾಣಿನೂ ನೋಡಿ ಆಶ್ಚರ್ಯ ಆಗೋಗ್ತಾಳೆ. ಇದೇನು ಒಬ್ರಿಗೊಬ್ರು ನೀವು ಅಂತೇಳಿ ಆಶ್ಚರ್ಯ ಪಡ್ತಾ ಇದ್ದೀರಾ, ನಾನು ಯಾರಂತ ನಿಮ್ಗೆ ಗೊತ್ತಿಲ್ವಾ ಅಂತಂದಾಗ, ನೀವು ಮನೋಜ್ ಅವ್ರ ತಮ್ಮ ತಾನೇ, ನೀವೇನು ಮಾಡ್ತಿದ್ದೀರಾ ಇಲ್ಲೇ ನಿಮ್ಮ ಕೆಲಸ ಅಂತ ಹೇಳಿ ಊಟ ಮಾಡ್ತಾರೋ ಎದ್ದು ನಿಂತ್ಕೊಂಡ್ಬಿಡ್ತಾನೆ. ಕಷ್ಟ ಬೀಳೋದು ಊಟಕ್ಕೋಸ್ಕರನೇ, ಏನಕ್ಕೋಸ್ಕರ ಎದ್ದು ನಿಂತ್ಕೊಂಡಿದ್ದೆ, ಆರಾಮಾಗಿ ಊಟ ಮಾಡಪ್ಪ ಆಮೇಲೆ ಮಾತಾಡೋಣ ಅಂತಾರೆ. ಮೊದಲು ನೀವು ಬಂದಿರೋದು ಏನಂತ ಹೇಳಿ ಆಮೇಲೆ ನಾನು ಊಟ ಮಾಡ್ತೀನಿ ಅಂತ ಹೇಳಿ ಈ ಕಡೆ ರಾಜ ಅಂತಾನೆ. ಮನೋಜ ನಿಮ್ಮ ಜೊತೆ ಮಾಡಿರೋದು ತುಂಬ ದೊಡ್ಡ ತಪ್ಪು, ಅದನ್ನು ಸಾಲ್ವ್ ಮಾಡೋಣ ಅಂಥೇಳಿ ನಾನು ಬಂದಿದ್ದೀನಿ ಅಂದಾಗ, ಏನು ಬೇಡ, ಆ ಪ್ರಾಬ್ಲಮ್ ನಾವೇ ಸಾಲ್ವ್ ಮಾಡ್ಕೊತೀರಿ, ನೀವೇನು ಸಾಲ್ವ್ ಮಾಡೋವಂಥ ಅವಶ್ಯಕತೆ ಇಲ್ಲ ಅಂತೇಳಿ ರಾಜಾರಾಣಿ ಅಂತಾರೆ. ಅದು ಹೆಂಗೆ ಬಿಟ್ಬಿಡೋಕ್ಕಾಗುತ್ತೆ, ಅವ್ನು ತಪ್ಪು ಮಾಡಿದ್ದಾನಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕಲ್ಲ, ಮೊದಲು ನಮ್ಮ ಮನೆಯವ್ರಿಗೆ ಗೊತ್ತಾಗಬೇಕಲ್ವಾ, ಅದೇನು ಅಂತ ಫಸ್ಟ್ ಬಂದು ನಮ್ಮ ಮನೇಲಿ ಹೇಳಿ, ಅದಾದಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಆಯಿತು ಅಂತೇಳಿ ಅಂತಾರೆ. ಇಲ್ಲ ಯಾವುದೇ ಕಾರಣಕ್ಕೂ ನಾವು ಬರೋದಿಲ್ಲ, ಪ್ರಾಬ್ಲಮ್ ಎಲ್ಲ ನಾವೇ ಸಾಲ್ವ್ ಮಾಡ್ಕೊತೀರ, ಅಂಥದ್ದೆಲ್ಲ ಏನಿಲ್ಲ ಅಂದಾಗ, ನೀವು ಬೇಡ ಅಂದರೂ ಬಿಡೋದು ಯಾರು ಇಲ್ಲಿ, ಯಾವುದೇ ಕಾರಣಕ್ಕೂ ನಿಮ್ಮನ್ನು ನಾನು ಬಿಡೋದಿಲ್ಲ, ಬಾಯಿ ಮುಚ್ಕೊಂಡು ಸೈಲೆಂಟಾಗಿ ಊಟ ಮಾಡಿ ನನ್ನ ಜೊತೆ ಎದ್ದು ಬಂದರೆ ಸರಿ, ಇಲ್ಲ ಅಂದರೆ ಒಡೆದು ಕರ್ಕೊಂಡು ಹೋಗ್ಬೇಕಾಗುತ್ತೆ ಅಂತ ಹೇಳಿ ಈ ಕಡೆ ಸೂರ್ಯ ವಾರ್ನ್ ಮಾಡ್ತಾನೆ. ಸೂರ್ಯ ನೋಡಿ ತುಂಬ ಭಯ ಬಿದ್ದು ಹೋಗ್ತಾರೆ ಇವರು. ಸರಿ ಆಯಿತು ಅಂತ ಹೇಳಿ ಊಟ ಮಾಡ್ತಾ ಇರ್ತಾನೆ. ಆರಾಮಾಗಿ ಊಟ ಮಾಡಿ ಎದ್ದೋಳು, ಆಮೇಲೆ ನಿನ್ನ ಜೊತೆಲಿ ಕರ್ಕೊಂಡು ಹೋಗ್ತೀನಿ, ಸುಮ್ಮನೆ ನಾನು ಹೊಡೆದು ಕರ್ಕೊಂಡು ಹೋಗೋ ಥರ ಮಾಡಬೇಡ ಅಂತ ಹೇಳಿ ಈ ಕಡೆ ಸೂರ್ಯ ವಾರ್ನ್ ಮಾಡ್ತಾನೆ. ಬೇಡ ಅಂತೇಳಿ ಎಷ್ಟೇ ಕಷ್ಟಪಟ್ಟು ಹೇಳಿದ್ರು ಕೇಳೋದೇ ಇಲ್ಲ. ಸರಿ ಸರ್ ಆಯಿತು, ನಾವು ಬರ್ತೀರಿ, ದಯವಿಟ್ಟು ಹೊಡಿಬೇಡಿ ಅಂತ ಹೇಳಿ ಈ ಕಡೆ ರಾಣಿನೂ ರಿಕ್ವೆಸ್ಟ್ ಮಾಡ್ತಾಳೆ. ಸರಿ ಆಯಿತು ಅಂತ ಹೇಳಿ ಊಟ ಮಾಡಿ, ಸರಿ ಆಯಿತಾ ಎದ್ದೋಳು, ಕೈ ತೊಳ್ಕೊಂಡು ಬಾ ಹೋಗೋಣ ಅಂತ ಹೇಳಿ ರಾಜ ರಾಣಿನಿಬ್ಬರನ್ನೂ ಕರ್ಕೊಂಡು ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿದ ತಕ್ಷಣ ಹೇಳ್ತಾನೆ, ಏನು ಇವ್ರನ್ನ ಕರ್ಕೊಂಬಂದಿದ್ದೀರಾ ಅಂದಾಗ, ಹೌದಮ್ಮ ಈ ಥರ ಅಲ್ಲ ಹೋದ್ ಸರಿ ಏನೋ ಸ್ಟೋರಿ ಹೇಳಿದ್ನಲ್ವ, ಈ ಥರ ಹುಡುಗಿನ ಉಳ್ಸೋಕೆ ಹೋದೆ, ಕಳ್ತನ ಮಾಡೋಕೆ ಬಂದಿದ್ರು ಅಂತ ಹೇಳಿ ಎಲ್ಲ ಸ್ಟೋರಿ ಹೇಳಿದಾನಲ್ಲ, ಅದೆಲ್ಲ ಸುಳ್ಳು, ನಿಜವಾದ ಸ್ಟೋರಿನಂತ ಇವ್ರು ಹೇಳ್ತಾರೆ, ಕೇಳಿ ಅಂತ ಹೇಳಿ ಹೇಳ್ತಾರೆ. ಅದೇ ಟೈಮ್ಗೆ ರಾಣಿ ಹೇಳ್ತಾಳೆ, ನಮ್ಮ ಮನೆಗೆ ಬಂದಿದ್ರು, ನನ್ನ ಗಂಡ ಇಲ್ದಿರೋ ಟೈಮಲ್ಲಿ ಬಂದು ಹೂವು ಎಲ್ಲ ತೊಗೊಂಬಂದು ನನ್ನ ಹತ್ತತ್ರ ಬರ್ತಾಯಿದ್ರು. ಅದೇ ಟೈಮಲ್ಲಿ ನಾನು ಕಿರ್ಚ್ಕೊಂಡೆ, ಅಕ್ಕಪಕ್ಕದಲ್ಲಿರೋ ಹೆಣ್ಮಕ್ಳೆಲ್ಲ ಬಂದು ಪೊರ್ಕೆಲ್ ಹೊಡೆದ್ರು ಅಂತೇಳಿ ಅಂತಾರೆ. ಅದೇ ಟೈಮ್ಗೆ ಈ ಕಡೆ ಶಾಂತಿ ಅಂತೂ ತುಂಬಾ ಶಾಕ್ ಆಗೋಗ್ತಾಳೆ. ಪೊರ್ಕೆಲ್ ಹೊಡೆದ್ರೆ ನನ್ನ ಮಗನ ಅಂತೇಳಿ ಶಾಕ್ ಆಗೋಗ್ತಾಳೆ. ಏನು ಮನೋಜ್ ಅವರೇ, ನೀವು ಅವ್ರ ಗಂಡ ಇಲ್ದಿರೋ ಟೈಮಲ್ಲಿ ನೀವೇನಕ್ಕೆ ಹೋದ್ರಿ ಅವ್ರ ಮನೆಗೆ, ಗೊತ್ತಾಗೋದಿಲ್ಲ ನಿಮಗೆ ಅಂತೇಳಿ ಮೀನಾ ಅಂತಾಳೆ. ಅದಕ್ಕೆ ನನ್ನ ಗಂಡ ಅಷ್ಟೊಂದು ಕೆಟ್ಟವನಲ್ಲ, ಅವ್ರನ್ನ ಯಾವತ್ತೂ ಕೆಟ್ಟ ದೃಷ್ಟಿ ನೋಡೇ ಇಲ್ಲ, ಅಂಥದ್ರಲ್ಲಿ ಅವ್ರು ಹೆಂಗೆ ಕೆಟ್ಟದಾಗ ನಡ್ಕೊತಾರೆ ಅಂತೇಳಿ ಈ ಕಡೆ ರೋಹಿಣಿ ಅಂತಾರೆ. ಸರಿ ಆಯಿತು, ಮತ್ತು ಅಂಥವ್ರು ಏನಕ್ಕೆ ಅವ್ರ ಮನೆಗೆ ಹೋಗಬೇಕಿತ್ತು, ಅದು ಗಂಡ ಇಲ್ದಿರೋ ಟೈಮಲ್ಲಿ ಅವ್ರು ಒಬ್ಬರೇ ಇದ್ದಾಗ ಏನಕ್ಕೆ ಹೋಗಬೇಕಿತ್ತು ಅಂತೇಳಿ ಮೀನಾನು ಸಹ ಕೇಳ್ತಾಳೆ. ಅದೇ ಟೈಮ್ಗೆ ಈ ಕಡೆ ರವಿ ಅವರೆಲ್ಲನೂ, ಏನೋ ಮನೋಜ ಇದು ಈ ಥರ ಎಲ್ಲ ಕೆಲಸ ಮಾಡ್ತೀಯಲ್ಲರು ನೀನು ಅಂತ ಹೇಳಿ ಇವರು ಬಯೋಕ್ಕೆ ಶುರು ಮಾಡ್ತಾರೆ. ಆದರೆ ಶಾಂತಿ, ಮನೋಜ ಯಾರು ನಂಬಿಲ್ಲ ಅಂದರು ಪ್ರಪಂಚಕ್ಕೆ ಏನೇ ಅಂದರು ನಾನು ನಿನ್ನ ನಂಬ್ತೀನಿ ಕಾಣೋ ಅಂತೇಳಿ ಈ ಕಡೆ ಶಾಂತಿ ಮನೋಜ ಜೊತೆಲಿ ನಿಂತ್ಕೊತಾರೆ. ಅದೇ ಟೈಮ್ಗೆ ಈ ಕಡೆ ಸೂರ್ಯ ನೋಡ್ದ, ಇಂಥ ಒಂದು ತಾಯಿ ಪಡೆಯೋದಕ್ಕೆ ಅದೃಷ್ಟ ಮಾಡಿರಬೇಕು, ಆ ಪುಣ್ಯ ನನಗಿಲ್ಲ, ನನ್ನ ಮಾತು ಕೇಳಿದ್ರೆ ಸಾಕು ಅಂತೇಳಿ ಕಾಯ್ತಾ ಇದ್ದೀನಿ, ಆದರೆ ನಾನು ಕೇಳೋರೇ ಇಲ್ಲ, ನಾನು ಹಣೆ ಬರೋಣ ಇದೇ ರೀತಿ ರೆಡ್ ಸಿಗ್ನಲ್ ಆಗೋಗ್ಬಿಟ್ಟಿದ್ದೇನೆ ಅಂತೇಳಿ ಅಂತಾರೆ. ಅದಕ್ಕೆ ಶಾಂತಿ, ಯಾವುದೋ ಒಂದು ವಿಚಾರಕ್ಕೆ ಯಾವುದೋ ವಿಚಾರ ತೊಗೊಳ್ಳೋ ಅಂಥ ಅವಶ್ಯಕತೆ ಇಲ್ಲ, ಅದನ್ನು ಹೇಳಿದ್ರು ಕೂಡ ನಂಬೋದೇ ಇಲ್ಲ ನಾನು, ಅದು ಯಾರು ಮಾಡಿದ್ರು ಏನು ಮಾಡಿದ್ರು ಅಂತ ಎಲ್ಲರಿಗೂ ಗೊತ್ತು ಅಂತೇಳಿ ಅಂತಾರೆ. ಅದೇ ಟೈಮ್ಗೆ ಈ ಕಡೆ ಸೂರ್ಯ ತುಂಬ ಬೇಜಾರು ಮಾಡ್ಕೊತಾ ಇರ್ತಾನೆ. ಅದನ್ನು ನೋಡಿ ಈ ಕಡೆ ರಂಗನಾಥ್, ಅಲ್ಲ ಕಣೆ, ಅವ್ನು ಹೇಳೋ ಮಾತು ಒಂದು ದಿನನಾದರೂ ಕೇಳಿದ್ದೆ ನೀನು ಅಂದಾಗ, ಯಾಕೆ ಕೇಳಬೇಕು ಅಂತೇಳಿ, ನನ್ನ ಮಗನ ಏನು ತಪ್ಪು ಮಾಡಿದಾನಿಲ್ಲ ಅಂತ ನನಗೆ ಗೊತ್ತು ಅಂತೇಳಿ ಅಂತಾರೆ. ಅದಕ್ಕೆ ಸೂರ್ಯ, ಸರಿ ಆಯ್ತಪ್ಪ, ನೀನು ತಪ್ಪೇ ಮಾಡಿಲ್ಲ, ಏನೂ ತಪ್ಪು ಮಾಡಿಲ್ಲ ಅಂತಂದಮೇಲೆ ನಿಮ್ಮ ಹತ್ರ ಇರೋ ಪ್ರೂಫ್ ಎಲ್ಲ ಏನೇನಿದೆ ಎಲ್ಲ ತೋರಿಸಿ ಇವತ್ತೆಲ್ಲ ಕ್ಲಿಯರ್ ಆಗಿಬಿಡ್ಬೇಕು ಅಂತ ಹೇಳಿ ಸೂರ್ಯ ಅಂತಾನೆ. ಅದಕ್ಕೆ ಈ ಕಡೆ ರಾಜಾ ರಾಣಿನೂ ಸಹ, ಹೌದು ಅವ್ರು ನನ್ನ ಜೊತೆ ತುಂಬ ಕೆಟ್ಟದಾಗ ನಡ್ಕೊಂಡ್ರು, ನಾವು ಕಷ್ಟಪಟ್ಟು ಕೆಲಸ ಮಾಡ್ಬೇಕಂತೇಳಿ ಇವ್ರು ಶೋರೂಮ್ಗೆ ಬಂದಿದ್ದು, ಆದರೆ ಈ ರೀತಿ ಇವ್ರು ಕೆಟ್ಟದಾಗ ನಡ್ಕೊತಾರಂತ ನಾವು ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ ಇವ್ರೂ ಸಹ ಅಂತಾರೆ. ನೋಡಿ ಪ್ರೂಫ್ ಅಂತ ಹೇಳಿ ಈ ಕಡೆ ರಾಜ ಅವನು ಫೋನಲ್ಲಿ ವಿಡಿಯೋ ಶೂಟ್ ಮಾಡಿರೋದನ್ನ ಪ್ರೂಫನ್ನು ತೋರಿಸ್ತಾನೆ. ಅದರಲ್ಲಿ ಅವನು ಮಾತಾಡ್ತಾ ಇರ್ತಾನೆ, ನನ್ನ ಜೊತೆಲ್ಲ ಎದ್ಬಿಡು, ಆರಾಮಾಗಿ ನೋಡ್ಕೊತೀನಿ ಅಂತ ಮಾತಾಡ್ತಾ ಇರ್ತಾನೆ. ಅದನ್ನು ನೋಡಿ ಮನೆಯವರೆಲ್ಲ ಶಾಕ್ ಆಗೋಗ್ತಾರೆ. ಇದೇನೋ ಮನೋಜ ಇದು ಈ ಥರ ಎಲ್ಲ ಮಾತಾಡಿದ್ಯಾ, ನೀನು ಹಿಂಗೆಲ್ಲ ಮಾಡ್ತೀಯ ಅಂದ್ಕೊಂಡಿರಲಿಲ್ಲ ಅಂತೇಳಿ ರವಿ ಅಂತಾನೆ. ಅಲ್ಲ ಕಣೋ, ನೀನು ಹೊಟ್ಟೆ ಬಾಕ ಅಂದ್ಕೊಂಡಿದ್ದೆ, ಆದರೆ ಈ ಥರ ಹೆಣ್ಣು ಬಾಕ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಈ ಥರ ನಮ್ಮ ಮನೇಲಿ ಒಬ್ಬನಿದ್ದಾನಂದರೆ ಚೀಚಿತು ಬೇಜಾರಾಗುತ್ತೆ, ನೀನು ನೋಡ್ರೆ ನನಗೆ ಅಸಹ್ಯ ಆಗ್ತಾ ಇದೆ, ನಿನ್ನ ಮುಖ ನನಗೆ ತೋರಿಸ್ಬೇಡ ಅಂತೇಳಿ ರಂಗನಾಥ್ ಅಂತಾನೆ. ಅದೇ ಟೈಮ್ಗೆ ಈ ಕಡೆ ಮನೋಜ್, ಅಯ್ಯೋ ದಯವಿಟ್ಟು ನನ್ನ ತಪ್ಪಾಗಿ ತಿಳ್ಕೊಬೇಡಿ, ಮುಳ್ಳಿಂದನೇ ತೆಗಿಬೇಕಂತ ಅಂದ್ಕೊಂಡೆ, ಇವ್ರು ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರಲ್ಲ, ಅದೇ ರೀತಿ ಇವ್ರ ದಾರಿಲೇ ಹೋಗಿ ಅವ್ರ ಬಾಯಲ್ಲೇ ನಿಜ ಹೇಳಿಸ್ಬೇಕು ಅಂಥೇಳಿ ಈ ರೀತಿ ವಿಡಿಯೋ ಮಾಡಿದೆ, ಆದರೆ ನನ್ನ ಕೈಲಿ ಆಗಿಲ್ಲ, ಅದು ಬೇರೆ ರೀತಿ ಆಗೋಯ್ತು ಅಷ್ಟೇ, ಬೇರೆ ಏನಿಲ್ಲ ಅಂತ ಹೇಳಿ ಕಡೆ ಮನೋಜ್ ಅಂತಾನೆ.
ಅದಕ್ಕೆ ಅದು ಹೆಂಗೆ ನೀವು ಆ ಥರ ಎಲ್ಲ ನಡ್ಕೊತೀರ ಅವ್ರ ಜೊತೆಯಲ್ಲಿ ಅಂತೇಳಿ ಅಂತಾರೆ. ಅದೇ ಟೈಮ್ಗೆ ಈ ಕಡೆ ರಾಣಿನೂ ಬೈಯೋಕ್ಕೆ ಶುರು ಮಾಡ್ತಾರೆ. ಹೌದು, ಇವ್ರು ನನ್ನ ಜೊತೆ ಎಲ್ಲ ಕೆಟ್ಟದಾಗ ನಡ್ಕೊತಾ ಇದ್ರು, ಯಾವುದೇ ಕಾರಣಕ್ಕೂ ನಾನು ಇವ್ರನ್ನ ಬಿಡೋದಿಲ್ಲ ಅಂತೇಳಿ ರಾಣಿ ಅಂತಾರೆ. ಅದಕ್ಕೆ ಈ ಕಡೆ ರೋಹಿಣಿ, ಹೌದೌದು ಊಟ ಎಲ್ಲ ತಿಂಡಿ ಇಲ್ಲ ಕಷ್ಟದಲ್ಲಿದ್ದೀರ ಅಂತೇಳಿ ಕೆಲಸ ಕೇಳ್ಕೊಂಬಂದ್ರಲ್ಲ, ಆವಾಗಿರ್ಲಿಲ್ವಾ, ಈಗ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರಲ್ಲ ನೀವು ಅಂತೇಳಿ ಇವ್ರನ್ನ ಅಂತಾರೆ. ಅದೇ ಟೈಮ್ಗೆ ಈ ಕಡೆ ಶಾಂತಿ, ನನ್ನ ಮಗನ ಬಗ್ಗೆ ಏನಾದ್ರು ಮಾತಾಡಿದ್ರೆ ತೆಗ್ದು ನನಗೆ ಬಾರಿಸ್ಬಿಡ್ತೀನಿ ಮುಖಕ್ಕೆ, ಹುಷಾರು ಅಂತೇಳಿ ಶಾಂತಿ ಅಂತಾರೆ. ನೀವೇನು ಮೇಡಮ್ ಈ ಥರ ಎಲ್ಲ ನನ್ನ ಬಗ್ಗೆ ಮಾತಾಡ್ತೀರಾ, ನಿಮ್ಮ ಮಗ ಮಾಡಿದ ತಪ್ಪಲ್ವಾ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಸೂರ್ಯ, ಅಯ್ಯೋ ಏನೋ ಮಾತಾಡ್ತೀಯ, ಮರ್ಯಾದೆ ಕೊಟ್ಟು ಮಾತಾಡು, ಅವ್ರು ನಿಮ್ಮ ಅತ್ತೆ ಆಗೋರು, ಯಾವುದೇ ಕಾರಣಕ್ಕೂ ಆ ಥರ ಮಾತಾಡಬಾರ್ದು ಅಂತೇಳಿ ಅಂತಾರೆ. ಅದಕ್ಕೆ ಶಾಂತಿ, ಏನು ಮಾತಾಡ್ತಾ ಇದೆಯಾ ನೀನು ಅಂತೇಳಿ ಶಾಂತಿ ಅಂತಾರೆ. ನಿಜಾನೇ ಮಾತಾಡ್ತಾ ಇದ್ದೀನಿ, ಅವ್ನು ತಪ್ಪು ಮಾಡಿದ್ದಾನಲ್ಲ, ಅದಕ್ಕೆ ತಕ್ಕಂಗೆ ಪ್ರತಿಫಲ ಸಿಗಲೇಬೇಕಲ್ವಾ. ಇನ್ಮೇಲೆ ರಾಣಿ ನಮ್ಮ ಮನೇಲಿ ಇರ್ತಾಳೆ, ನಮ್ಮ ಮನೇಲಿ ಎರಡನೇ ಹೆಂಡ್ತಿಯಾಗಿ, ಮನೋಜನ ಎರಡನೇ ಹೆಂಡ್ತಿಯಾಗಿ ಬಾಳ್ತಾಳೆ ಅಂತೇಳಿ ಅಂತಾರೆ. ಅದಕ್ಕೆ ಏನಪ್ಪ ಇದು ಈ ಥರ ಮಾತಾಡ್ತಾ ಇದೆಯಾ ಸೂರ್ಯ, ಈ ಥರ ನಿರ್ಧಾರ ತೊಗೊಂಡಿದ್ಯಾ ಅಂತೇಳಿ ರಂಗನಾಥ್ ಅಂತಾನೆ. ಅದೇ ಟೈಮ್ಗೆ ಈ ಕಡೆ ರವಿನೂ ಸಹ, ಏನೋ ಸೂರ್ಯ ನಿಜವಾಗ್ಲೂ ಮದುವೆ ಮಾಡ್ತೀಯನೋ ಮನೋಜಿಗೆ ಅಂದಾಗ, ಹೌದು ಮಾಡಬೇಕು ಅಂತೇಳಿ ಅಂತಾರೆ. ಆಮೇಲೆ ಈ ಕಡೆ ಮೀನಾಗೆ, ಇಷ್ಟು ದಿನ ಕಷ್ಟಪಡ್ತಾ ಇದ್ಲು ಮೀನಾ, ಅವಳ ಜೊತೆಲಿ ನೀನು ಸಹ ಸೇರಿಕೊಂಡು ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿ ಇಲ್ಲೇ ಇದ್ಬಿಡು, ನಿನ್ನ ಜೀವನ ಇನ್ಮೇಲೆ ಚೆನ್ನಾಗಿರುತ್ತೆ, ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡ, ಇನ್ಮೇಲೆ ಇವಳು ನೀನು ಹೆಂಡ್ತಿ ಅಲ್ಲಪ್ಪ, ನೀನು ಹೆಂಡ್ತಿನ ಆರಾಮಾಗಿ ತಲೆ ಕೆಡಿಸ್ಕೊಂಡ್ರೆ ಇಲ್ಲಿ ಬಿಟ್ಬಿಟ್ಟು ನೀನು ಆರಾಮಾಗಿ ಹೋಗ್ಬೋದು, ನೀನು ಹೆಂಡ್ತಿ ಇಲ್ಲ ಆರಾಮಾಗಿ ಚೆನ್ನಾಗಿರ್ತಾಳೆ ಮನೋಜನ ಹೆಂಡ್ತಿಯಾಗಿ ಅಂತೇಳಿ ಅಂತಾರೆ. ಅದು ಸಾಧ್ಯನೇ ಇಲ್ಲ, ಏನು ಅಂದ್ಕೊಂಡಿದ್ದೀರಾ, ಅವಳು ನನ್ನ ಹೆಂಡ್ತಿ ಅಂತೇಳಿ ಅಂತಾರೆ. ಅದಕ್ಕೆ ಇನ್ನೊಂದು ಸಲ ಹೇಳು ಅಂದಾಗ, ಅವಳು ನನ್ನ ಹೆಂಡ್ತಿ ಅಂತೇಳಿ ಅಂತಾರೆ. ಆಗ ಅವ್ರ ಕೆನ್ನೆಗೆ ಸರಿಯಾಗಿ ಬಾರಿಸ್ತಾನೆ ಸೂರ್ಯ. ಅಲ್ಲ ಕಣೋ, ನಿನ್ನ ಹೆಂಡ್ತಿ ಅಂತ ಹೇಳ್ತಾ ಇದೆಯಾ, ಆದರೆ ನಿನ್ನ ಹೆಂಡ್ತಿ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತಾಡ್ತೇನೆ, ನಿನಗೆ ನಾಚಿಕೆ ಆಗೋದಿಲ್ವಾ, ನಿನ್ನ ಹೆಂಡ್ತಿ ಶೀಲಾನ ಅಡ್ಡ ಇಟ್ಕೊಂಡು ಇನ್ನೊಬ್ಬರು ಹತ್ರ ಹೋಗಿ ದುಡ್ಡು ಕಿತ್ಕೊಂಡು ತಿಂತ ಇದೆಯಲ್ಲ, ಇದನ್ನೇನು ಅಂತ ಕರೀತಾರೆ ಅಂತೇಳಿ ಅಂತಾನೆ. ಯಾವ್ದು ಸರ್ ತಪ್ಪು, ಅವ್ರು ಮಾಡಿದಲ್ವ ತಪ್ಪು ಅಂದಾಗ, ಆದರೂ ಎಲ್ಲ ನನಗೆ ಬೇಕಾಗಿಲ್ಲ, ಆದರೆ ನೀನು ಮಾಡ್ತಾರೋ ತುಂಬ ದೊಡ್ಡ ತಪ್ಪು, ನಿನ್ನ ಹೆಂಡ್ತಿ ಏನಂತ ನಿನಗೆ ಗೊತ್ತು, ಆದರೆ ಪ್ರಪಂಚದಲ್ಲಿ ಇರೋರೆಲ್ಲ ಏನಂತ ಯೋಚನೆ ಮಾಡ್ತಾರಂತ ಗೊತ್ತಾಗಿದೆಯಾ ನಿಮಗೆ, ನೀವು ಹೋಗಿ ಅವ್ರ ಹತ್ರ ನಿನ್ನ ಹೆಂಡ್ತಿನ ಅಡ್ಡ ಇಟ್ಕೊಂಡು ವಾಷಿಂಗ್ ಮಿಷಿನ್ ಬೇಕು, ಫ್ರಿಜ್ ಬೇಕು ಅಂತೇಳಿ, ದುಡ್ಡು ಬೇಕು ಅಂತೇಳಿ ತೊಗೊಂಡು ತಿಂತಾ ಇದ್ದೀರಾ, ಅದೇ 4 ಜನ ಗೊತ್ತಾದರೆ ನಾಳೆ ದಿನ ನೀನು ಹೆಂಡ್ತಿನ ಯಾವ ಥರ ನೋಡ್ತಾರಂತ ಏನಾದರೂ ಗೊತ್ತಿದೆಯಾ ನಿಮಗೆ, ಈ ಥರ ಬಾಳು ಯಾಕೆ ಬೇಕು ನಿಮಗೆ, ಮಾನ ಹೋಗೋದು ಒಂದೇ, ಶೀಲ ಹೋಗೋದು ಒಂದೇ, ಆ ಫ್ರಿಜ್ ಹೋದರೆ ಮತ್ತೆ ತೊಗೊಬೋದು, ಆದರೆ ನಿಮ್ಮ ಮಾನ ಮರ್ಯಾದೆ ಹೋದರೆ ಮತ್ತೆ ತೊಗೊಳಕ್ಕಾಗುತ್ತಾ, ನ್ಯಾಯವಾಗಿ ಬದುಕಬೇಕು ಅಂತೀರಾ, ಈ ರೀತಿ ಎಲ್ಲ ಬದುಕೋಕೆ ನಾಚಿಕೆ ಆಗೋದಿಲ್ವ ನಿಮಗೆ ಅಂತೇಳಿ ಬೈಯೋಕ್ಕೆ ಶುರು ಮಾಡ್ತಾರೆ. ಹೌದು ಸರ್, ನಾವು ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ, ಅವರು ಯಾವತ್ತೂ ನಮ್ಮನ್ನು ಅಷ್ಟು ಕೆಟ್ಟದಾಗಿ ಮನೋಜ್ ಅವ್ರು ನಮ್ಮನ್ನು ನೋಡೇ ಇಲ್ಲ, ಏನೋ ಹೊಟ್ಟೆ ಪಾಡಿಗೋಸ್ಕರ ಆ ಥರ ಮಾಡಿಬಿಟ್ರಿ ಅಂತೇಳಿ ರಾಜಾರಾಣಿ ಅಂತಾರೆ. ಹೆಣ್ಣಿಗೆ ತುಂಬ ಮುಖ್ಯವಾದ ಶೀಲ ನಮ್ಮ, ಅದನ್ನೇ ಅಡ್ಡ ಇಟ್ಕೊಂಡು ದುಡಿಬೇಡ್ರಿ ದಯವಿಟ್ಟು, ನಿಮ್ಮ ಕಷ್ಟದಲ್ಲಿ ಏನಾದರೂ ಇದ್ದರೆ ಸಹಾಯ ಮಾಡ್ತೀನಿ, ಅದನ್ನು ಬಿಟ್ಟು ಈ ಥರ ಎಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ಚೆನ್ನಾಗಿರೋದಿಲ್ಲ, ತುಂಬ ಕಷ್ಟಪಟ್ಟು ಜೀವನ ಮಾಡಿರಿ, ಯಾವುದೇ ಕಾರಣಕ್ಕೂ ಒಬ್ಬರು ತಲೆ ಮೇಲೆ ಈ ಥರ ಸುಳ್ಳು ಹೇಳಿ ಜೀವನ ಮಾಡಬೇಡಿ ಅಂತ ಹೇಳಿ ವಾರ್ನ್ ಮಾಡ್ತಾನೆ. ಸರಿ ಸರ್, ತಪ್ಪಾಯಿತು, ಇನ್ಮೇಲೆ ಯಾವುದೇ ಕಾರಣಕ್ಕೂ ನಾವು ಈ ಥರ ಮಾಡೋದಿಲ್ಲ, ಕ್ಷಮಿಸ್ಬಿಡಿ ಅಂತೇಳಿ ಅಂತಾರೆ. ನಾನು ಕೋಪ ನೆತ್ತಿಗಳಕ್ಕೆ ಮುಂಚೆ ಇಲ್ಲಿಂದ ಬಚಾವಾಗ್ಬಿಡು, ನನಗಿನ್ನೊಂದು ಸಲ ಕಾಣಿಸ್ಕೊಂಡ್ರೆ ಚೆನ್ನಾಗಿರೋದಿಲ್ಲ, ನೀವು ಮೊದಲು ಇಲ್ಲಿಂದ ಕಳಿಸ್ಕೊಳ್ಳಿ ಅಂತೇಳಿ ಅಲ್ಲಿಂದ ಕಳಿಸಿಬಿಡ್ತಾರೆ. ಆದರೆ ಅವ್ರು ಹೋಗೋ ಮುಂಚೆ ರಂಗನಾಥ್ಗೆ, ಇವ್ರು ನಮ್ಮ ಮೇಲೆ ಕಳ್ತನದ ಆರೋಪ ಹಾಕಿದ್ರು, ನಾವು ತುಂಬ ನಿಯತ್ತಿಂದ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರಿ, ಆದರೆ ನೀವೇ ನನಗೆ 3 ಲಕ್ಷ ತೊಗೊಂಡಿದ್ದು, ಕಳ್ತನ ಮಾಡಿದ್ದು ಅಂತ ಹೇಳಿ ನಮ್ಮ ಮೇಲೆ ಆರೋಪ ಹಾಕಿದ್ರು, ಅದ್ರ ವಿರುದ್ಧವಾಗಿ ನಾವು ಈ ಥರ ಮಾಡಿದ್ರಿ, ಅದನ್ನು ಬಿಟ್ಟು ಬೇರೆ ಏನಿಲ್ಲ ಅಂತ ಹೇಳಿ ರಂಗನಾಥ್ಗೆ ಹೇಳಿ ಹೊರಟಿರ್ತಾರೆ. ಆದರೆ ಅವ್ರು ಹೊರಟಿದ್ದಾದಮೇಲೆ 3 ಲಕ್ಷ ಇವ್ರು ತೊಗೊಂಡಿಲ್ಲ ಅಂದಾಗ, ಬೇರೆ ಯಾರು ದುಡ್ಡು ತೊಗೊಂಡ್ರು ಅನ್ನೋ ಪ್ರಶ್ನೆ ಇವರೆಲ್ರಿಗೂ ಕಾಡುತ್ತೆ, ಯಾರು ಎತ್ಕೊಂಡಿರ್ಬೋದು ಅಂಥೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಆ ಥರ ಯೋಚನೆ ಮಾಡೋ ಟೈಮ್ಗೆ ಈ ಕಡೆ ಶಾಂತಿ, ನನ್ನ ಮಗ ಅಂತೂ ಎತ್ಕೊಂಡಿರಲ್ಲ, ಇನ್ನೂ ಬೇಕಾದರೆ ಇವಳು ಎತ್ಕೊಂಡಿರ್ತಾಳೆ, ಅವಳು ನನ್ನ ಮಗ ಅಂತೂ ಮುಟ್ಟಿರಲ್ಲ ಅಂತೇಳಿ ಶಾಂತಿ ವಾದ ಮಾಡ್ತಾರೆ. ಅದನ್ನು ಆಮೇಲೆ ಕಂಡುಹಿಡಿಯೋಣ, ಇವಾಗ ಸದ್ಯಕ್ಕೆ ನನಗೆ ಮೀನಾ ಕಾಫಿ ತೊಗೊಂಬಂದು ಕೊಡಮ್ಮ, ಎದೆ ಮೇಲೆ ಬಡಿ, ಒಂದು ಸ್ವಲ್ಪ ಬ್ರೇಕ್ ತೊಗೊತೀನಿ, ಅದಾದಮೇಲೆ ಯಾರು ತೊಗೊಂಡಿರೋ ದುಡ್ಡು ಅಂಥೇಳಿ ನಾನು ಕಂಡುಹಿಡಿತೀನಿ ಅಂಥೇಳಿ ಸೂರ್ಯ ಅಲ್ಲಿಂದ ಕಾಫಿ ಕೇಳ್ಕೊಂಡು ಹೊರಡ್ತಾನೆ. ಸರಿ ರೀ, ಆಯಿತು ತೊಗೊಬರ್ತೀನಿ ಅಂತೇಳಿ ಅಂತಾರೆ. ಈ ಕಡೆ ಮನೋಜ ಮತ್ತು ರೋಹಿಣಿ ಇಬ್ಬರೂ ಸಹ ರೂಮ್ಗೆ ಹೊರಡ್ತಾರೆ. ಈ ಕಡೆ ಶಾಂತಿ, ನಿನ್ನ ಮಗ ಇನ್ನೇನೇನು ಉದ್ಧಾರ ಮಾಡ್ಬೇಕು ಅಂದ್ಕೊಂಡಿದ್ದಾನೋ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಮರ್ಯಾದೆ ತೊಗೊಬರ್ತಾನೆ ನಮಗೆ ಅಂತೇಳಿ ಅಂತಾನೆ. ಈ ಕಡೆ ಶಾಂತಿ, ಏನ್ರಿ ನೀವು ಯಾವಾಗಲೂ ನನ್ನ ಮಗನೇ ಬೈತಾ ಇರ್ತಾರೆ, ನಿಮ್ಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವೇನ್ರಿ ಅಂತ ಹೇಳಿ ಈ ಕಡೆ ಬೈದು ಅಲ್ಲಿಂದ ಶಾಂತಿ ಒಳಗಡೆ ಹೋಗ್ತಾಳೆ. ಒಳಗಡೆ ಹೋಗಿದ್ದ ಆದಮೇಲೆ ಈ ಕಡೆ ಒಳಗಡೆ ಬಂದು, ಅಪ್ಪ ಸೂರ್ಯ ಹೆಂಗಿದ್ರು ನಮ್ಮ ಮಾನ ಮರ್ಯಾದೆ ಉಳಿಸ್ಬಿಟ್ಟ ಅಂತಾರೆ, ಎಲ್ಲಿ ಮಾನ ಮರ್ಯಾದೆ ಉಳಿಸಿದ್ದವು, ನಿಮ್ಮ ಮಾನ ಮರ್ಯಾದೆ ಕಳೀತಾ ಇದ್ದ, ನಿಮಗೇನು ಬಾಯಿ ಇಲ್ವಾ, ಹಂಗೆಲ್ಲ ಮಾತಾಡ್ತಾ ಇದ್ರೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಅಂದಾಗ, ಹೆಂಗೋ ಪ್ರಾಬ್ಲಮ್ ಸಾಲ್ವ್ ಮಾಡಿದ ಅವನು, ಸಾಕು ಸುಮ್ಮನಿರು, ಅವ್ರು ದುಡ್ಡು ತೊಗೊಂಡಿಲ್ಲ ಅಂದರೆ ಇನ್ಯಾರು ದುಡ್ಡು ತೊಗೊಂಡ್ರು ಅಂತೇಳಿ ಅಂತಾರೆ. ರೀ, ಅವರೇ ದುಡ್ಡು ತೊಗೊಂಡಿರೋದು, ಬೇರೆ ಯಾರು ತೊಗೊತಾರೆ ಅಂದಾಗ, ಸರಿ ಆಯಿತು, ನೀವು ನನ್ನ ಮೇಲೆ ಆಣೆ ಇಟ್ಟು ಹೇಳಿ, ನೀವೇನಕ್ಕೂ ಬೇರೆ ಖರ್ಚಿಗೆ ದುಡ್ಡು ತೊಗೊಂಡಿಲ್ವ ಅಂದಾಗ, ನಿನ್ನ ಆಣೆಗಳು ತೊಗೊಂಡಿಲ್ಲ ಅಂತೇಳಿ ಮನೋಜ ಅಂತಾನೆ. ಸರಿ ಆಯಿತು, ನೀನು ಸಹ ನನ್ನ ತಲೆ ಮೇಲೆ ಕೈ ಇಟ್ಟು ಹೇಳು, ನೀನು ದುಡ್ಡು ತೊಗೊಂಡಿಲ್ವ ಅಂದಾಗ, ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರೇನ್ರಿ, ಖಂಡಿತವಾಗ್ಲೂ ನಾನು ತೊಗೊಂಡಿಲ್ಲ, ಅಲ್ಲಿಗೆ ರಾಜಾರಾಣಿನೇ ತೊಗೊಂಡಿರ್ತಾರೆ ಅಂತೇಳಿ ಅಂತಾರೆ. ಆದರೆ ಅವ್ರು ತೊಗೊಂಡಿಲ್ಲ ಅಂತ ಹೇಳಿದ್ರಲ್ಲ ಅಂದಾಗ, ಅವ್ರು ಸುಳ್ಳು ಹೇಳಿ ಅಲ್ವಾ ನಮ್ಮ ಹತ್ರ ಫ್ರಿಜ್ಜು ವಾಷಿಂಗ್ ಮಿಷಿನ್ ತೊಗೊಂಡು, ಇದನ್ನು ಸುಳ್ಳು ಹೇಳಿರ್ತಾರೆ ಅಂದಾಗ, ಹೌದು ಅಂತೇಳಿ ಮನೋಜ ಅಂತಾನೆ.
ಯಾರು ತೊಗೊಂಡಿಲ್ಲ ಅಂದರೆ ದುಡ್ಡು ಯಾರು ತೊಗೊಂಡ್ರು ಅಂತ ಯೋಚನೆ ಮಾಡೋ ಟೈಮ್ಗೆ ಈ ಕಡೆ ರೀ ನೀವು ತುಂಬ ದೊಡ್ಡ ಬಿಸ್ನೆಸ್ ಮ್ಯಾನು, ಈ 3 ಲಕ್ಷ ಜುಜುಬಿ 3 ಲಕ್ಷ ಯಾವ ಲೆಕ್ಕ ರೀ, ನೀವು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಇದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂತೀರಾ ಅಂತೇಳಿ ಮನೋಜನೇ ಹಚ್ತಾಳೆ. ಅದೇ ಟೈಮ್ಗೆ ಮನೋಜ ಹೌದಲ್ವಾ ಅಂತ ಹೇಳಿ ಫೋನಲ್ಲಿ ಮಾತಾಡ್ಕೊಂಡು ಅಲ್ಲಿಂದ ಆಶೆ ಹೊರಟೋಗ್ತಾನೆ. ಈ ಕಡೆ ಎಲ್ಲರೂ ಹೋದ್ಮೇಲೆ ರಂಗನಾಥ್ ಒಬ್ಬನೇ ಇರ್ತಾನೆ. ಮಾವ ನಿಮ್ಮ ಹತ್ರ ನಾನು ಏನು ಕೇಳಬೇಕು, ದಯವಿಟ್ಟು ನಿಜ ಹೇಳಬೇಕು ಅಂದಾಗ, ಸರಿ ನಮ್ಮ ಏನಂತ ಕೇಳ ತಾರಾ ಬಗ್ಗೆ ಕೇಳಬೇಕು ಅಂದ ತಕ್ಷಣ ಈ ಕಡೆ ರಂಗನಾಥ್ ಶಾಕ್ ಆಗೋಗ್ತಾನೆ. ಇದ್ಯಾರಮ್ಮ ನಿಮಗೆ ಅದೆಲ್ಲ ಹೇಳಿದ್ದಾನೆ, ನನಗೆಲ್ಲ ಗೊತ್ತಾಯಿತು ಮಾವ, ತಿಳ್ಕೊಂಡಿದ್ದೀನಿ, ತಾರಾ ಬಗ್ಗೆ ದಯವಿಟ್ಟು ಹೇಳಿ ಅಂದಾಗ, ಯಾಕಮ್ಮ ಸತ್ತೋಗಿರೋ ನೆನಪುಗಳೆಲ್ಲ ಮತ್ತೆ ಶುರು ಮಾಡ್ತಾ ಇದ್ದೆ ಅಂದಾಗ, ಇಲ್ಲ ಮಾವ ದಯವಿಟ್ಟು ಹೇಳಿ ಅಂತ ಹೇಳ್ತಾರೆ. ತಾರಾ ಬಾಡಿ ನಿಮ್ಗೆ ಸಿಗಲಿಲ್ವ ಅಂದಾಗ, ಇಲ್ಲಮ್ಮ ಅದ್ರಲ್ಲಿ ಮೊಸಳೆಗಳಿತ್ತು, ಮತ್ತು ಮಣ್ಣಿನ ನೀರು ಬೇರೆ ಇತ್ತು, ತುಂಬ 1 ವಾರದಿಂದ ಪೊಲೀಸರು ಹುಡುಕಿ ಕೊನೆಗೂ ತಾರಾ ಬಾಡಿ ಸಿಗಲೇ ಇಲ್ಲ, ಅದೇನಾಯಿತು ಅಂತ ಗೊತ್ತೇ ಆಗಿಲ್ಲ ಅಂಥೇಳಿ ತುಂಬ ನೋವಲ್ಲಿ ಹೋಗ್ಬಿಡ್ತಾರೆ. ಅದೇ ಟೈಮ್ಗೆ ಈ ಕಡೆ ಮನೋಜ್ ಹತ್ರ ಬಂದುಬಿಟ್ಟು ಕಾಫಿ ಬೇಕಾ, ಟೀ ಬೇಕಾ, ಟಿಫನ್ ಬೇಕಾ, ಏನು ಬೇಕಾ ಅಂತ ಕೇಳ್ತಾ ಇರ್ತಾರೆ. ಈ ಕಡೆ ಮನೋಜ್ ಇಷ್ಟನ್ನೆಲ್ಲ ಕೇಳ್ತಾ ಇದ್ರಲ್ಲ, ನಿಮಗೇನು ಬೇಕು ನನ್ನಿಂದ ಅಂತ ಹೇಳಿ ಅಂತೇಳಿ ಮನೋಜನ್ ಕೇಳಿದಾಗ, ಸತ್ಯ ತಾರಾ ಬಗ್ಗೆ ಸತ್ಯ, ತಾರಾನ ಏನು ಮಾಡಿದ್ರಿ ಅಂಥೇಳಿ ಕೇಳ್ತಾಳೆ. ಆ ಥರ ಅಂದ ತಕ್ಷಣ ಈ ಕಡೆ ಮನೋಜ ತುಂಬಾ ಶಾಕ್ ಆಗೋಗ್ತಾನೆ. ಹೇಳಿ ಏನು ಮಾಡಿದ್ರಿ ಅಂತ ಹೇಳಿ ಕೇಳ್ತಾರೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ. ನನ್ನ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ. ಬಾಯ್ ಬಾಯ್.